ಟೇಲ್ ಲೈಟ್ಸ್ ಏನಿದೆ ನಮಗೆ ಸಿ ಶೇಪ್ ಟು ಸಿಗ್ನೇಚರ್ ಟೇಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಡೈರೆಕ್ಟ್ ಇವಿ ಮೋಡಲ್ ರನ್ ಆಗುತ್ತೆ, ಇಕೋ ನಾರ್ಮಲ್ ಸ್ಪೋರ್ಟ್. ಹಾಗೆ ಮೇನ್ ನಮಗೆ ಬೂಟ್ ಸ್ಪೇಸ್ 48 ಲಕ್ಷ ವರ್ತಿಟ ಅಂದ್ರೆ ಇದು ಟೊಯೋಟಾ ಕ್ಯಾಮ್ರಿ 2025 ಮಾಡೆಲ್. ಫಸ್ಟ್ ಹೈಬ್ರಿಡ್ ಕಾರ್ ಸಿಡಾನ್ ಇಂಡಿಯಾದಲ್ಲಿ ಲಾಂಚ್ ಆಗಿದ್ದು 2002ರಲ್ಲಿ. ಹಾಗೆ ಈ ಕಾರೇ ಫಸ್ಟ್ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಹೈಬ್ರಿಡ್ ಮಾಡೆಲ್ ಅಂತ 2013ರಲ್ಲಿ ಲಾಂಚ್ ಆಗಿತ್ತು. ಈಗ 25ರಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಡಿಸೈನ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಹಾಗೆ ಈ ಎಂಜಿನಲ್ಲಿ ಕೂಡ ಅಪ್ಡೇಟ್ಸ್ ಆಗಿದೆ. ಅದರಿಂದ ಫ್ಯೂಯಲ್ ಎಫಿಷಿಯನ್ಸಿ ತುಂಬಾ ಜಾಸ್ತಿ ಆಗಿದೆ. ಸೊ ಎಲ್ಲ ಡೀಟೇಲ್ಸು ಈ ವಿಡಿಯೋದಲ್ಲಿ ಕೊಡ್ತೀನಿ, ಹಾಗೆ ಪ್ರೈಸಿಂಗ್ ಕೂಡ ಮಾತಾಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಮೊದಲನೇ ಬಾರಿ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದ ಫ್ರಂಟ್ ಲುಕ್ ಆಫ್ ದ ಕಾರ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಹಳೆ ಮಾಡಲಲ್ಲಿ ದ ಫ್ರಂಟ್ ಎಂಡ್ ವಾಸ್ ವೆರಿ ಸಿಂಪಲ್ ಅಂತಲೇ ಹೇಳಬೇಕು. ಬಿಕಾಸ್ ಇದರ ಪ್ರೈಸ್ ಪಾಯಿಂಟ್ ಬಂದು ಆಲ್ಮೋಸ್ಟ್ 45ರಿಂದ 50 ಲಕ್ಷ ಬರ್ತಾಯಿತ್ತು. ಈಗ ಲೆಕ್ಸಸ್ ಇನ್ಸ್ಪೈರ್ಡ್ ಟೊಯೋಟಾದವರ ಲಕ್ಸುರಿಯಸ್ ಆಗಿದೆ ಅಂತ ಲೆಕ್ಸಸ್ ಇನ್ಸ್ಪೈರ್ಡ್ ಫ್ರಂಟ್ ಎಂಡ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಲೇಟೆಸ್ಟ್ ಆಗಿ ನಮಗೆ ಹೈಬ್ರಿಡ್ ಮಾಡಲ್ಸ್ ಇದೆಯಲ್ಲ, ಅದ್ರ ಜೊತೆಗೆ ಎಡಾಸ್ ಫಂಕ್ಷನ್ಸ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಒನ್ ಬೈ ಒನ್ ನಿಮಗೆ ಕ್ಲೋಸ್ ಆಗಿ ನಿಮಗೆ ತೋರಿಸ್ತೀನಿ. ನೀವು ಟೊಯೋಟಾ ಲೋಗೋ, ನಿಮ್ಗೆ ಇಲ್ಲಿ ರೇಡಾರ್ ಫಂಕ್ಷನ್ಸ್ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, 4 ಸೆನ್ಸರ್ಸ್ ಇದೆ. ಮೇನ್ ಅಪ್ಡೇಟ್ ಏನಂದರೆ ಈ ಫ್ರಂಟ್ ಎಂಡ್ ಗ್ರಿಲ್ ಏನಿದೆ ಸೀರಿಯಸ್ಲಿ ಸಗದಾಗಿದೆ. ಫಾಗ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಅ ನ್ಯೂ ಕ್ಯಾರೆಕ್ಟರ್ ಅಂತಲೇ ಹೇಳಬೇಕು. ಹೆಡ್ ಲ್ಯಾಂಪ್ ಡಿಸೈನಲ್ಲಿ ನೋಡಿದ್ರೆ ಸಿ ಶೇಪ್ ಸಿಗ್ನೇಚರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪ್ರೊಜೆಕ್ಟರ್ ಸೆಟಪ್. ಸೊ ಹೆಡ್ಲೈಟ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ನಾನು ಡ್ರೈವ್ ಇಂಪ್ರೆಷನಲ್ಲಿ ಹೇಳ್ತೀನಿ. ಸೊ ಆಲ್ ನ್ಯೂ ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 6 ಕಲರ್ ಆಪ್ಷನ್ಸ್ ಇದೆ. ಬಟ್ ಮೇನ್ ಅಟ್ರಾಕ್ಷನ್ನೇ ಈ ಹೈಬ್ರಿಡ್ ಇಂಜಿನ್. ಬಿಕಾಸ್ ಇದು 5th ಜನರೇಷನ್ ಹೈಬ್ರಿಡ್ ಇಂಜಿನ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದೇನೆಂದರೆ ನಮಗೆ ಗೊತ್ತಿರೋ ಥರನೇ 2.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಸಿಗ್ತಾ ಇದೆ. ನಿಮಗೆ ಪೆಟ್ರೋಲ್ ಇಂಜಿನ್ನು ನಿಮಗೆ ಈ CVT ಗೇರ್ ಬಾಕ್ಸ್ ಜೊತೆ ಬರ್ತಾ ಇದೆ. ಸೊ ಇದರಲ್ಲಿ ಏನಂದರೆ ಒಳ್ಳೆ ಪವರ್ ಫಿಗರ್ಸ್ ಕೂಡ ಇದೆ. ಆಲ್ಮೋಸ್ಟ್ 170-180 BHP ಪವರ್ ಸಿಗ್ತಾ ಇದೆ. ಬಟ್ ಹೈಬ್ರಿಡ್ ಮೋಟರ್ ಜೊತೆಗೆ ನಮಗೆ 227 ಆಲ್ಮೋಸ್ಟ್ 230 BHP ಪವರ್ ಸಿಗ್ತಾ ಇದೆ. ಆಲ್ಮೋಸ್ಟ್ 220 ಚೇಂಜ್ ನ್ಯೂಟನ್ ಮೀಟರ್ಸ್ ಆಫ್ ಟಾಕ್ ಸಿಗ್ತಾ ಇದೆ. ಸೊ ವೆರಿ ಗುಡ್ ಪವರ್ ಅಂಡ್ ಟಾಕ್ ಫಿಗರ್ಸ್. ಪ್ಲಸ್ ನಮಗೆ ನೋಡಿ HEV ಟೆಕ್ನಾಲಜಿ ಜೊತೆಗೆ ಹೈಬ್ರಿಡ್ ಇಂಜಿನ್ ಬರ್ತಾ ಇದೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ವೆಯ್ಟ್ ರಿಡ್ಯೂಸ್ ಆಗಿದೆ. ಆಲ್ಮೋಸ್ಟ್ ಈ ಕಾರ್ ನೋಡಿದ್ರೆ 4.9 ಮೀಟರ್ಸ್ ಲೆಂತ್ ಇದೆ, ಆಲ್ಮೋಸ್ಟ್ 5 ಮೀಟರ್ಸ್ ಲೆಂತು. ಸೊ ಲೆಂತು ಇನ್ಕ್ರೀಸ್ ಆಗಿದೆ. ಬಟ್ ಪ್ಲಾಟ್ಫಾರ್ಮ್ ಅಂತೂ ಸೇಮ್ ಇದೆ. ಸೊ ಇಟ್ಸ್ ಅ ಸೇಮ್ ಪ್ಲಾಟ್ಫಾರ್ಮ್. ಹಳೆ ಪ್ಲಾಟ್ಫಾರ್ಮ್ ಏನಿದೆ, ಸೊ ಇಟ್ಸ್ ನಾಟ್ ಅ ಜನರೇಷನಲ್ ಚೇಂಜ್, ಜಸ್ಟ್ ಅನ್ ಅಪ್ಗ್ರೇಡ್ ಅಂತಲೇ ಹೇಳಬೇಕು. ಫೇಸ್ ಲಿಫ್ಟ್ ಥರ ಮಾಡಿದ್ದಾರೆ. ಸೊ ನಿಮಗೆ ಫ್ರಂಟಲ್ಲಿ ನಮಗೆ 18 ಇಂಚ್ ವೀಲ್ಸ್ ಸಿಗ್ತಾ ಇದೆ. ಬ್ರಿಡ್ಜ್ ಸ್ಟೋನ್ ಟೈರ್ಸ್ ಇದೆ. ವೀಲ್ಸ್ ಡಿಸೈನ್ ನೋಡಿದ್ರೆ ನಮಗೆ ಡೈಮಂಡ್ ಕಟ್ ಫಿನಿಶ್ ಇದೆ. ಡ್ಯೂಯಲ್ ಟೋನ್ ಕಲರ್ ಇದೆ. ಟೊಯೋಟಾ ಲೋಗೋ ಸೆಂಟ್ರಲ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ಸ್ ಪ್ರಿಟಿ ನೈಸ್ ಅಂತಲೇ ಹೇಳಬೇಕು. ಅದರ ಮೇಲೆ ನಮಗೆ ರೇಡಾರ್ ಸೆನ್ಸರ್ಸ್ ಕೂಡ ಇದೆ. ಇಫ್ ಯು ಗೋ ಟು ದ ಟಾಪ್ ನಿಮಗೆ ರೇಡಾರ್ ಸೆನ್ಸರ್ಸ್, ಇಲ್ಲಿ ಕ್ಯಾಮ್ರಾ ನೋಡ್ಬೋದು. ಆಲ್ ದ ಲೇನ್ ಕೀಪ್ ಅಸಿಸ್ಟ್, ಟೊಯೋಟಾದವರ ರೇಡಾರ್ ಫಂಕ್ಷನ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಬಂದ್ಬಿಟ್ಟಿದೆ. ಆ್ಯಂಡ್ ಹಾಗೆ ಸೈಡಲ್ಲಿ ಬಂದರೆ ಯಾವ ದಿಸ್ ನ್ಯೂ ಮಿರರ್ಸ್ ಅಂತಲೇ ಹೇಳಬೇಕು. ನ್ಯೂ ಮಿರರ್ಸಲ್ಲಿ ನಮಗೆ ಇಂಟಿಗ್ರೇಟೆಡ್ ಟರ್ನ್ ಸಿಗ್ನಲ್ಸೂ ಇದೆ. ನಮಗೆ 360 ಡಿಗ್ರಿ ಕ್ಯಾಮ್ರಾನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರಿಕ್ವೆಸ್ಟ್ ಸೆನ್ಸಾರು ಇದೆ, ಬಟ್ ಈ ಥರ ಇದೆ. ಸೊ ಹಳೆ ನಮಗೆ ಕ್ಯಾಮ್ರಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಟ್ ವಾಸ್ ನಾಟ್ ದ್ಯಾಟ್ ಫ್ಯೂಚರಿಸ್ಟಿಕ್. ಆ ಪ್ರೈಸ್ ಪಾಯಿಂಟಲ್ಲಿ ಇದ್ರೂ ಇಟ್ ಲುಕ್ ವೆರಿ ಬೇಸಿಕ್ ಫ್ರಮ್ ದ ಇಂಟರ್ನಲ್. ನಾನು ಇಂಟರ್ನಲ್ ತೋರಿಸ್ತೀನಿ. ರೂಫ್ ಲೈನೂ ಈಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಲಾಟ್ ಆಫ್ ಸಿಲ್ವರ್ ಫಿನಿಶಸ್. ಇದೆಲ್ಲ ಆಕ್ಸೆಸರೀಸ್. ನೀವೇನು ಕೆಳಗಡೆ ನೋಡ್ತಿದ್ದೀರಾ, ಆಲ್ ಆಫ್ ದಿಸ್ ಇಸ್ ಅನ್ ಆಕ್ಸೆಸರಿ. ಬಟ್ ಇದು ಸಿಡಾನ್ ಆಗಿದ್ರಿಂದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇಲ್ಲ ಇದರಲ್ಲಿ. ಓವರ್ ಆಲ್ ಕಾರ್ ಸೈಡ್ ಪ್ರೊಫೈಲ್ ನೋಡಿದ್ರೆ ಇಟ್ ಲುಕ್ಸ್ ವೆರಿ ಲಕ್ಸುರಿಯಸ್. ಈಗ ಪ್ರೀಮಿಯಂ ಕಾರ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ನೈಸ್. ರೂಫ್ ಲೈನ್ ನೋಡ್ಬೋದು, ವೆರಿ ಪ್ಲೇನ್, ತುಂಬ ಕರ್ವಿ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಬಂದರೆ ಕಂಪ್ಲೀಟ್ ರಿಯರ್ ಡಿಸೈನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಮಗೆ ಕ್ಯಾಮ್ರಿ ಲೋಗೋ ಇದೆ, ಟೊಯೋಟಾ ಲೋಗೋ ಇದೆ. ನೋಡಿ ಆಲ್ ನ್ಯೂ ಕ್ಯಾಮ್ರಿ ಅಂತ ಕೊಟ್ಟಿದ್ದಾರೆ. ಟೇಲ್ ಲೈಟ್ಸ್ ಏನಿದೆ ನಮಗೆ ಸಿ ಶೇಪ್ ಟು ಸಿಗ್ನೇಚರ್ ಟೇಲ್ ಲೈಟ್ಸ್ನ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ ಕಂಪ್ಲೀಟ್ LED ಸೆಟಪ್ ಇದೆ. ನಮಗೆ ಆಲ್ಮೋಸ್ಟ್ 4 ಸೆನ್ಸರ್ಸ್ ಕೂಡ ಇದೆ. ಮೇನ್ ಅಟ್ರಾಕ್ಷನ್ ಈ ಪರ್ಟಿಕ್ಯುಲರ್ ಲಕ್ಸುರಿ ಸಿಡಾನಲ್ಲಿ ಅಂದರೆ ನಿಮಗೆ ಬೂಟ್ ಸ್ಪೇಸೇ. ಬೂಟ್ ಸ್ಪೇಸ್ನ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ರಿಯರ್ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಐ ರಿಯಲಿ ಲೈಕ್ ಇಟ್. ತುಂಬ ಕರ್ವಿ ಆಗಿದೆ. ಡಿಫಾಗರ್ಸ್ನ ಕೊಟ್ಟಿದ್ದಾರೆ. ಟೇಲ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ LED ಸೆಟಪ್ ಇದೆ. ಆಲ್ಮೋಸ್ಟ್ ಆಲ್ ದ ಸೆನ್ಸರ್ಸ್ ಇದೆ. 360 ಡಿಗ್ರಿ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಎಲ್ಲನೂ ಇದೆ. ಬಟ್ ಮೇನ್ ನಮಗೆ ಬೂಟ್ ಸ್ಪೇಸ್. ಬಿಕಾಸ್ ಈ ಸಿಡಾನಲ್ಲಿ ಆಲ್ಮೋಸ್ಟ್ 530 ಲೀಟರ್ಸ್ ಪ್ಲಸ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಸೀರಿಯಸ್ಲಿ ಬಿಗ್ ಬೂಟ್ ಸ್ಪೇಸ್. ಸೊ ನೀವು ಫ್ಯಾಮಿಲಿ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಗೋನ್ ಬಿ ವೆರಿ ವೆರಿ ನೈಸ್ ಅಂತಲೇ ಹೇಳಬೇಕು. ಹಾಗೆ ನಾವು ಸ್ಪೇರ್ ವೀಲ್ ಸೈಜ್ನ ನೋಡ್ಬೋದು. ಬಟ್ ಅನ್ಲೈಕ್ ಅದರ್ ಮ್ಯಾನುಫ್ಯಾಕ್ಚರರ್ಸ್ ನಮಗೆ 18 ಇಂಚ್ ಸ್ಪೇರ್ ವೀಲೇ ಸಿಗ್ತಾ ಇದೆ. ಅಲ್ಲಿ 235/45 18 ಇಂಚ್ ವೀಲ್ ಸಿಗ್ತಾ ಇದೆ. ಪ್ಲಸ್ ಟೂಲ್ಸನ್ನು ಕೊಟ್ಟಿದ್ದಾರೆ. ಈಗ ಮೇನ್ ಅಪ್ಡೇಟ್ ಏನಂದರೆ ಕ್ಯಾಮ್ರಿಯಲ್ಲಿ ಇಂಟೀರಿಯರ್ಸ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ಈ ಕಾರ್ನ ಬೆಲೆ ಬಂದು 48 ಲಕ್ಷ ಇದೆಯಲ್ಲ, 48 ಲಕ್ಷ ಕಾರ್ ಥರ ಕಾಣಿಸ್ತಿದೆ. ಬಿಕಾಸ್ ಕಂಪ್ಲೀಟ್ ಇಂಟೀರಿಯರ್ಸ್ ನೋಡಿ, ಯೆಲ್ಲೋ ಬ್ರೌನಿಶ್ ಇಂಟೀರಿಯರ್ ಥೀಮ್ನ ಕೊಟ್ಟಿದ್ದಾರೆ. ಲುಕ್ಸ್ ವೆರಿ ನೈಸ್. ಫ್ರಂಟಲ್ಲಿ ನಮಗೆ ಏರ್ ವೆಂಟ್ಸಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ನ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಸ್ವಲ್ಪ ಅಪ್ಗ್ರೇಡೆಡ್ ಥರ ಇದೆ. ಬಟ್ ಮೇನ್ ಅಪ್ಡೇಟ್ ಕನೆಕ್ಟೆಡ್ ಟೆಕ್ ಫೀಚರ್ಸಲ್ಲಿ ನೋಡ್ಬೋದು. ನಮಗೆ 12.3 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಆಲ್ಮೋಸ್ಟ್ ಎಲ್ಲ 360 ಡಿಗ್ರಿ ಕ್ಯಾಮ್ರಾ. ಪ್ಲಸ್ ನಮಗೆ ಎಡಾಸ್ ಫಂಕ್ಷನ್ಸು ಕೂಡ
ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಕ್ರೂಸ್ ಕಂಟ್ರೋಲು, ಲೇನ್ ಕೀಪ್ ಅಸಿಸ್ಟು, ಅಪ್ ಅಂಡ್ ಡೌನ್ ಕ್ರೂಸ್ ಕಂಟ್ರೋಲ್, ಸೊ ಎಲ್ಲ ಥರದ್ದಿದೆ. ಬಟ್ ಮೇನ್ ಆಗಿ ಸೇಫ್ಟಿ ಫೀಚರ್ಸ್ ಅಲ್ಲಿ ಈ ಕಾರ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೇಕು. ಈವನ್ ಹಳೆ ಜನರೇಷನ್ ಈ ಜನರೇಷನ್ 9 ಏರ್ ಬ್ಯಾಗ್ಸ್ ಬರ್ತಾ ಇದೆ ಈ ಕಾರಲ್ಲಿ ಸ್ಟ್ಯಾಂಡರ್ಡ್ ಆಗಿ. ದಟ್ ಇಸ್ ವೆರಿ ವೆರಿ ಗುಡ್ ಅಂತ ಹೇಳ್ಬೇಕು. ಸೊ ಇಲ್ಲೊಂದು ಏರ್ ಬ್ಯಾಗ್ ಇದೆ, ಇಲ್ಲೊಂದು ಏರ್ ಬ್ಯಾಗ್ ಇದೆ, ವಿಚ್ ಗಿವ್ಸ್ ಅ ಹೆಡ್ ಅಂಡ್ ಚೆಸ್ಟ್ ಪ್ರೊಟೆಕ್ಷನ್. ಹಾಗೆ ನಮ್ಗೆ ಕಾಲ್ ಹತ್ರನೂ ಒಂದು ಏರ್ ಬ್ಯಾಗ್ ಇದೆ. ನಮಗೆ ಕರ್ಟನ್ ಏರ್ ಬ್ಯಾಗ್ಸ್ ಕೂಡ ಇಲ್ಲಿ ಮೇಲೇನೂ ಕೊಟ್ಟಿದ್ದಾರೆ. ಪ್ಲಸ್ ಎಲ್ಲ ಸೀಟಲ್ಲೂ ಒಂದೊಂದು ಏರ್ ಬ್ಯಾಗ್ ಇದೆ. ಸೊ ಅದರಿಂದ 9 ಏರ್ ಬ್ಯಾಗ್ ಸಿಗ್ತಾ ಇದೆ ಗುರು ಈ ಕಾರಲ್ಲಿ. ಸೊ ದಟ್ ಈಸ್ ರಿಯಲಿ ಗುಡ್ ಅಂತ ಹೇಳ್ಬೇಕು. ಸೀಟ್ ನೋಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ನಮಗೆ ಈ CVT ಗೇರ್ ಬಾಕ್ಸ್ ಸಿಗ್ತಾ ಇದೆ. ಸೊ 10 ಟ್ರಾನ್ಸ್ಮಿಷನ್ ಇದೆ ನೋಡಿ. ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗು ಫೀಲ್ಸ್ ವೆರಿ ವೆರಿ ಪ್ರೀಮಿಯಂ ಅಂತ ಹೇಳಬೇಕು. ಹಾಗೆ ನೀವು ಮೇನ್ ಆಗಿ ಡಿಸ್ಪ್ಲೇ ನೋಡಿದ್ರೆ ಕಂಪ್ಲೀಟ್ LCD ಡಿಸ್ಪ್ಲೇ, ತುಂಬಾ ಕಲರ್ಫುಲ್ ಆಗಿದೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಅಲ್ಲೂ ನಮಗೆ ಸೀಟ್ ಬೆಲ್ಟ್ ರಿಮೈಂಡರ್ ಕೂಡ ಸಿಗ್ತಾ ಇದೆ. ಡಿಸ್ಪ್ಲೇ ಅಲ್ಲಿ ನೋಡ್ಬೋದು ನಮಗೆ ಮ್ಯಾಪ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ. 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸಿಗ್ತಾ ಇದೆ ನಮಗೆ. ಸೊ ಹಿಂದೆನೂ ಅಡ್ಜಸ್ಟ್ ಮಾಡ್ಕೊಬೋದು, ಮುಂದೆನೂ ಅಡ್ಜಸ್ಟ್ ಮಾಡ್ಕೊಬೋದು, ಇವನ್ ಫಾರ್ ದ ಡ್ರೈವರ್ ಅಂಡ್ ಪ್ಯಾಸೆಂಜರ್ ಇಬ್ಬರಿಗೂ. ಸೊ ದಟ್ ಈಸ್ ವೆರಿ ಗುಡ್ ಅಂತ ಹೇಳಬೇಕು. ನಮಗೆ ಟೊಯೋಟಾ ಲೋಗೋ ಕೊಡ್ತಾ ಇದ್ದಾರೆ. ಅಂಡ್ ಓವರ್ ಆಲ್ ಇಲ್ಲಿ ನಮಗೆ ಆಟೋ ಡಿಮಿಂಗ್ IRVMs ನೋಡಿ. ಇಲ್ಲಿ ನೋಡಿದ್ರೆ ಮೇನ್ ಆಗಿ ನಮಗೆ 3 ರೂಫ್ ಸಿಗ್ತಾ ಇದೆ, ಕ್ಲೋಸಿಂಗ್ ಅಂಡ್ ಓಪನಿಂಗ್ ಫಂಕ್ಷನ್. ದಟ್ ಇಸ್ ವೆರಿ ಗುಡ್ ಅಂತ ಹೇಳಬೇಕು. ಅಂಡ್ ಇಲ್ಲಿ ನೋಡ್ಬೋದು ನಮಗೆ EV ಮೋಡಲ್ಲಿ ಓಡಿಸ್ಬೋದು. 3 ಮೋಡ್ಸ್ ಕೂಡ ಇದೆ, ಈಕೋ, ನಾರ್ಮಲ್, ಸ್ಪೋರ್ಟ್. ಹಾಗೆ ನಾವು ಇದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ. ಇಲ್ಲಿ ಸ್ಪೇಸನ್ನು ತುಂಬಾನೇ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಪ್ರೀಮಿಯಂ ಫಿನಿಶ್ ಅಂತಾನೆ ಹೇಳಬೇಕು. ಹಾಗೆ ನೀವು ಸ್ಟೇರಿಂಗ್ ವೀಲ್ ನೋಡಿದ್ರೆ ನೋಡಿ ನಮಗೆ ಕ್ರೂಸ್ ಕಂಟ್ರೋಲ್, ಲೇನ್ ಕೀಪ್ ಅಸಿಸ್ಟ್, ಆಟೋಮ್ಯಾಟಿಕ್ ಕ್ರೂಸ್ ಕಂಟ್ರೋಲ್, ಬಿಕಾಸ್ ಇದರಲ್ಲಿ ನಮಗೆ ರೇಡಾರ್ ಫಂಕ್ಷನ್ಸ್ ಎಲ್ಲ ಸಿಗ್ತಾ ಇದೆಲ್ಲ. ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿಕಲ್ ಫೀಚರ್ಸ್ನು ಈ ಕಾರಲ್ಲಿ ಯೂಸ್ ಮಾಡಿದ್ದಾರೆ. ಪ್ಲಸ್ ಮೆನಿ ಆಪರೇಷನ್ ಫಂಕ್ಷನ್ ನಾವು ಕೀ ಫಾಬ್ ಇಲ್ಲ ಇಲ್ಲಿ, ಇಲ್ಲಾಂದ್ರೆ ನೋಡ್ಬೋದು ಕಂಪ್ಲೀಟ್ ಫಂಕ್ಷನ್ಸ್ನ ನಮ್ಮ ಡಿಸ್ಪ್ಲೇಯಲ್ಲಿ ಡೋರ್ ಓಪನ್ ಆಗಿದೆ. ಕಾರ್ನ ಫ್ಯೂಲ್ ಎಫಿಷಿಯನ್ಸಿ ಬಂದು ಈಗ ಆಲ್ಮೋಸ್ಟ್ 25 kmpl. ಸೊ ಫ್ಯೂಲ್ ಎಫಿಷಿಯನ್ಸಿ ಫಿಗರ್ಸ್ ಅಂತೂ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಹಳೆ ಮಾಡಲ್ ನಮಗೆ ಆಲ್ಮೋಸ್ಟ್ 18ರಿಂದ 19 ಸಿಗ್ತಾ ಇತ್ತು. ನಮಗೆ ಇಲ್ಲಿ ಮುಂದೆ ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಸಿಗುತ್ತೆ. ಡ್ರೈವ್ ಮಾಡುವಾಗ ಡ್ರೈವ್ ಇಂಪ್ರೆಷನ್ಸ್ ಅಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸ್ತೀನಿ. ನಮಗೆ ಟೈಪ್ C ಪೋರ್ಟ್ಸ್ ಇದೆ, ಆಟೋ ಆನ್ ಅಂಡ್ ಆಫ್ ಸ್ವಿಚ್ ಕೂಡ ಇದೆ. ಪ್ಲಸ್ ನಮಗೆ ಇಲ್ಲಿ ನೋಡ್ಬೋದು 360 ಡಿಗ್ರಿ ಕ್ಯಾಮ್ರಾ. ಸೊ ಎಂಟೈರ್ ವ್ಯೂಸ್, ಹೆಡ್ಲೈಟ್ ಅಡ್ಜಸ್ಟಬಿಲಿಟಿ, ಪ್ಲಸ್ ನಮಗೆ 10 ಸ್ಟೆಪ್ ಅಡ್ಜಸ್ಟಬಿಲಿಟಿ ಫಂಕ್ಷನ್ಸ್ ಸಿಗ್ತಾ ಇದೆ. ಹಾಗೆ ನಾವು 2 ಪ್ರೀಸೆಟ್ ಫಂಕ್ಷನ್ಸ್ನು ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಐ ಓಪನ್ ಅಂಡ್ ಶೋ ಯು. ನೋಡಿ ನಮಗೆ ಮೆಮರಿ ಫಂಕ್ಷನ್ಸ್ ಕೂಡ ಇದೆ ಸೀಟ್ಗೆ. ಅಂಡ್ ಕಂಪ್ಲೀಟ್ ಅಪ್ ಡೌನ್ ಫಾರ್ ಆಲ್ ಪ್ಯಾಸೆಂಜರ್ ಮಿರರ್ಸ್ಗೂ ಸಿಗ್ತಾ ಇದೆ. ಲಾಕ್ ಅನ್ಲಾಕ್ ಇಲ್ಲೇ ಮಾಡ್ಬೋದು ನೀವು. ಸೊ ಓವರ್ ಆಲ್ ವೆರಿ ಗುಡ್ ಕ್ಯಾಬಿನ್ ಫೀಲ್ ಅಂತಾನೆ ಹೇಳ್ಬೇಕು. ನಮಗೆ ಇಲ್ಲಿ ಸ್ಟೋರೇಜ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ನಮಗೆ 12 ವಾಟ್ ಪೋರ್ಟ್ ಕೂಡ ಇದೆ. ಮೇನ್ ಆಗಿ ಸಿಡಾನ್ ಅಲ್ಲಿ ರಿಯರ್ ಸೀಟ್ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೇಕು. ಆಲ್ಮೋಸ್ಟ್ ಅಷ್ಟೊಂದು ಲೈಟ್ ಇಲ್ಲ ಇಲ್ಲಿ ನಿಮಗೆ ತೋರ್ಸಕ್ಕೆ, ಬಟ್ ಲೆಗ್ ರೂಮ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ ನೋಡಿ. ಲೆಗ್ ರೂಮ್, ನೀ ರೂಮ್, ಅಂಡರ್ ಥೈ ಸಪೋರ್ಟ್ ಸಿಕ್ಕಾಬಡೆ ಚೆನ್ನಾಗಿದೆ. ಪ್ಲಸ್ ನಮಗೆ ಇಲ್ಲಿ ಆಲ್ಮೋಸ್ಟ್ ನೋಡಿ ಡಿಸ್ಪ್ಲೇ ಇದೆ ಗುರು ನಿಮಗೆ. ಬಿಕಾಸ್ ನಾವು ಆಲ್ಮೋಸ್ಟ್ ಎಲ್ಲ ಥರದ ಕ್ಲೈಮೇಟ್ ಕಂಟ್ರೋಲ್ಸ್ ಇಲ್ಲೇ ಮಾಡ್ಕೊಬೋದು. ಪ್ಲಸ್ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ಸ್, ವಾಲ್ಯೂಮ್ ಕಂಟ್ರೋಲ್ ಎಲ್ಲ ರಿಯರ್ ಪ್ಯಾಸೆಂಜರ್ ಕಂಪ್ಲೀಟ್ನ ಕಂಟ್ರೋಲ್ ಮಾಡ್ಬೋದು ನೋಡಿ. ಈಗ ಕ್ಲೋಸ್ ಆಗಿ ಬಂದರೆ ನೀವು ಟೆಂಪ್ರೇಚರ್ ಕಂಟ್ರೋಲ್ಸು, ಸೀಟ್ಸ್ ಅಡ್ಜಸ್ಟಬಿಲಿಟಿ ಕೂಡ ನಾವು ಇಲ್ಲೇ ಮಾಡ್ಬೋದು. ನಮಗೆ ಕಪ್ ಹೋಲ್ಡರ್ಸ್ ಎಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆರ್ಮ್ ರೆಸ್ಟ್ ಕೂಡ ಫಂಕ್ಷನ್ ಆಗುತ್ತೆ. ಪ್ಲಸ್ ನಿಮಗೆ ಸನ್ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ ಇಲ್ಲಿ ಹಿಂದೆ. ಆಟೋಮ್ಯಾಟಿಕ್ ಆಗಿ ನೀವು ಕಂಟ್ರೋಲ್ ಮಾಡ್ಬೋದು ಸನ್ ಬ್ಲೈಂಡ್ಸ್ನ ಕೂಡ. ನೋಡಿ ಅಲ್ಲಿ ಸ್ಲೈಡ್ ಅಂತ ಕೊಟ್ಟರೆ ನೀವು ಹಿಂದೆ ನೋಡ್ಬೋದು, ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್. ಸೊ ನೀವು ಬಿಸಿಲು ಕಾಲದಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಕಂಪ್ಲೀಟಾಗಿ ಚೆನ್ನಾಗಿರುತ್ತೆ. ಹಾಗೆ ನೋಡಿ ನಮಗೆ ಇದು ಮ್ಯಾನ್ಯುಯಲ್ ಸನ್ ಬ್ಲೈಂಡ್ಸ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನಮ್ಗೆ ಲೈಟ್ ಇದೆ, ಹೋಲ್ಡರ್ಸ್ ಇದೆ. ಪ್ಲಸ್ ಸೇಫ್ಟಿ ವೈಸ್ ರಿಯರ್ ಪ್ಯಾಸೆಂಜರ್ಸ್ಗೂ ತುಂಬ ಚೆನ್ನಾಗಿದೆ. ಸೊ 5 ಪ್ಯಾಸೆಂಜರ್ಸ್, 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಮ್ಯಾಂಡೇಟರಿ. ನಿಮಗೆ ಐಸೋಫೆಕ್ ಪಾಯಿಂಟ್ಸ್ನ ಕೂಡ ಕೊಟ್ಟಿದ್ದಾರೆ ಚೈಲ್ಡ್ ಸೀಟ್ ಸಪೋರ್ಟ್ಗೆ. ವೆರಿ ನೈಸ್ ಅಂತ ಹೇಳ್ಬೇಕು. ಹಾಗೆ ನಿಮಗೆ JBL ಸ್ಪೀಕರ್ಸ್ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ 9 or 12 ಸ್ಪೀಕರ್ಸ್ ಇದೆ ಇದರಲ್ಲಿ. ಲಕ್ಸುರಿ ಪ್ರೀಮಿಯಂ ವಾಯ್ಸ್ ಕೂಡ ಕ್ಯಾಮ್ರಿಯಲ್ಲಿ ಎಲ್ಲ ಥರದ ಅಪ್ಡೇಟ್ ಅವರು ಟೊಯೋಟಾದವ್ರು ಮಾಡಿದ್ದಾರೆ. 48 ಲಕ್ಷ ವರ್ತಿಟ ಅಂದರೆ ಮೇನ್ ಆಗಿ ಪ್ರೀಮಿಯಂ ಫಿನಿಶ್. ಬಿಕಾಸ್ ಈ ಪ್ರೈಸ್ ಪಾಯಿಂಟಲ್ಲಿ ನಿಮ್ಗೆ ಯಾವುದೇ ಸಿಡಾನಲ್ಲಿ ಈ ಥರ ಫೀಚರ್ಸ್ ಸಿಗೋದಿಲ್ಲ. ಹೈಬ್ರಿಡ್ ಕೂಡ. ಸೊ ನಮಗೆ ಇಂಜಿನ್ ಲೇಔಟ್ನ ನಿಮಗೆ ತೋರಿಸಿ ಇನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ಈ ಕಾರಲ್ಲಿ ನನಗೆ ಇದು ಫೇವ್ರೇಟ್ ಫೀಚರ್. ಬಿಕಾಸ್ ನೀವು ಶೋಫರ್ ಡ್ರಿವನ್ ಏನಾದ್ರು ಮಾಡ್ಬೇಕಂತೀರಾ, ಏನಾದ್ರು ಓನರ್ ಯು ವಾಂಟ್, ನಿಮ್ಮ ಡ್ರೈವರ್ ನಿಮಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ವೆರಿ ಗುಡ್ ಕಂಫರ್ಟ್. ಲೋ ಗ್ರೌಂಡ್ ಕ್ಲಿಯರೆನ್ಸ್ ಸಿಡಾನ್ ಆಗಿರೋದ್ರಿಂದ ನಿಮಗೆ ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಆ್ಯಂಡ್ ವೆರಿ ಬಿಕಾಸ್ SUV ಥರ ರೋಲ್ ಆಗಲ್ಲ, ಬೌನ್ಸ್ ಆಗಲ್ಲ. ನಾಟ್ ಸೋ ಸಾಫ್ಟ್ ಬಟ್ ಡೀಸೆಂಟ್ ಸಸ್ಪೆನ್ಷನ್. ಆ್ಯಂಡ್ ಡ್ರೈವಿಂಗಲ್ಲಿ ಹೇಳ್ತೀನಿ, ಇಂಜಿನ್ ಬೇಲ್ ನೀವು ನೋಡಿದ್ರೆ ಇದರಲ್ಲಿ ಸೇಮ್ 2.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಸಿಗ್ತಾ ಇದೆ. ಬಟ್ ಇಂಜಿನಲ್ಲಿ ಅಪ್ಡೇಟ್ ಆಗಿದೆ. ಪ್ಲಸ್ ನಮಗೆ ಬ್ಯಾಟ್ರಿ ಸೆಲ್ಸ್ ಏನು ಡೆನ್ಸಿಟಿ ಇದೆ ಅದು ಇನ್ಕ್ರೀಸ್ ಆಗಿದೆ. ಸೊ ವೆಯ್ಟ್ ರಿಡ್ಯೂಸ್ ಆಗಿ ಪವರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ನಮಗೆ ಆಲ್ಮೋಸ್ಟು 15ರಿಂದ 20 ನಮಗೆ BHP ಜಾಸ್ತಿ ಆಗಿದೆ ಹಳೆ ಮಾಡೆಲ್ಗಿಂತ.
ಈವನ್ ಟಾರ್ಕ್ ಔಟ್ಪುಟ್ ಕೂಡ ಕಂಬೈನ್ ಟಾರ್ಕ್ ಔಟ್ಪುಟ್ ಏನಿದೆ ಅದು ಜಾಸ್ತಿ ಆಗಿದೆ. ಸೊ ಕಂಪ್ಲೀಟ್ ಸಿಸ್ಟಮ್ನ ನೀವು ನೋಡ್ಬೋದು. ಬೆಸ್ಟ್ ಥಿಂಗ್ ಏನಂದರೆ ಪವರ್ ಇನ್ಕ್ರೀಸ್ ಆಗಿ ನಮಗೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗಿದೆ. 25 KMPL ERI ಸರ್ಟಿಫೈಡ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಹೈಡ್ರಾಲಿಕ್ಸು ನಮಗೆ ಸಿಗ್ತಾ ಇದೆ ನೋಡಿ, ಇನ್ಸುಲೇಷನ್ ಕೂಡ ಇದೆ. ಸೊ ಓವರ್ ಆಲ್ ವೆರಿ ಕ್ವೈಟ್ ಕಾರ್ ಅಂತಲೇ ಹೇಳಬೇಕು. ಡೈರೆಕ್ಟ್ EV ಮೋಡಲ್ಲೂ ರನ್ ಆಗುತ್ತೆ, ಪ್ಲಸ್ ಪೆಟ್ರೋಲ್ ಮೋಡಲ್ಲಿ ನೀವು ಕಂಪ್ಲೀಟಾಗಿ ರನ್ ಮಾಡ್ಬೋದು. ಸೊ ಡೈರೆಕ್ಟ್ ಮ್ಯಾನ್ಯುಯಲ್ ಥರ ಓಡಿಸ್ಬೋದು ಈ ಕಾರ್ನ. ಈ ಕ್ಯಾಮ್ರಿ ನಮಗೆ ಫಾರ್ಚುನರ್ ಇಲ್ಲ ಇನೋವಾ ಕ್ರಿಸ್ಟಾ ಇಲ್ಲ ಹೈ ರೈಡರ್ ಥರ ಸೆಲ್ ಆಗಿಲ್ಲ ಅಂದರೂ ಇದೊಂದು ನೀಶ್ ಆಡಿಯನ್ಸ್ಗೋಸ್ಕರ ಟೊಯೋಟಾ ಈ ಕಾರ್ನ ಅಪ್ಡೇಟ್ ಮಾಡೋದು ವೆರಿ ಗುಡ್ ಅಂತಲೇ ಹೇಳಬೇಕು. ಪ್ಲಸ್ ನಾಟ್ ಜಸ್ಟ್ ರೆಗ್ಯುಲರ್ ಅಪ್ಡೇಟ್, ತುಂಬಾ ಚೇಂಜಸ್ನು ಮಾಡಿಬಿಟ್ಟಿದ್ದಾರೆ ಟೆಕ್ನಾಲಜಿ ವೈಸ್, ಸೇಫ್ಟಿ ವೈಸ್, ಪ್ಲಸ್ ಮೇನಾಗಿ ಹೈಬ್ರಿಡ್ ತಗೊಳ್ಳೋದೆ ಒಳ್ಳೆ ಮೈಲೇಜ್ಗೋಸ್ಕರ. ಸೊ ಎಲ್ಲನೂ ಅಪ್ಡೇಟ್ ಮಾಡಿದ್ರೆ ವೆರಿ ಇಂಪ್ರೆಸಿವ್. ಬಟ್ ಯಾವ ಥರ ಡ್ರೈವ್ ಮಾಡುತ್ತೆ ಅದನ್ನು ರಿಯಲ್ ವರ್ಲ್ಡ್ ಕಂಡೀಷನಲ್ಲಿ ಯಾವ ಥರ ಇರುತ್ತೆ ಅಂತ ಡೆಫಿನೆಟ್ಲಿ ಚೆಕ್ ಮಾಡಬೇಕು. ನಾನು SUV ಫ್ಯಾನ್, ಬಟ್ ಈ ಸಿಡಾನ್ ಯಾವ ಥರ ಡ್ರೈವ್ ಮಾಡುತ್ತೆ ಕಂಪೇರ್ಡ್ ಟು ದ ಅದರ್ ಬಿಗ್ ಬ್ರ್ಯಾಂಡ್ಸ್ ಲೈಕ್ BMW, Audi ಯಾವ ಥರ ಇರುತ್ತೆ ಅಂತ ನೋಡೋಣ. ಆ್ಯಂಡ್ ಅದನ್ನು ನೋಡಬೇಕಂದ್ರೆ ನೀವು ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಕ್ಯಾಮ್ರಿ ಬಗ್ಗೆ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಒಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಜೈ ಕರ್ನಾಟಕ.